ನಮಸ್ಕಾರ. ಡಾಕ್ಟರ್ ವಿನಯ್ ಕುಮಾರ್ ಅವರ ಸ್ಪರ್ಧಾ ವಿನಯ ಎಜುಕೇಟರ್ ಕ್ಲಾಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಶೇಷ ಎಕ್ಸ್ಪ್ಲೇನರ್ ಸೆಷನ್ನಲ್ಲಿ ನಾವೆಲ್ಲರೂ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗೆ ಅತ್ಯಂತ ಪ್ರಮುಖವಾದ ಟಾಪಿಕ್ ಅಂದರೆ ಮಾನವನ ಉಸಿರಾಟದ ವ್ಯವಸ್ಥೆ ಅಥವಾ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇವತ್ತಿನ ಅಜೆಂಡಾದಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಶ್ವಾಸಕೋಶದ ರಚನೆ, ಆಮ್ಲಜನಕದ ಹರಿವಿನ ಪ್ರಯಾಣ, ರಕ್ತದ ಸಾಗಾಣಿಕೆ ಮತ್ತು ಹಿಮೋಗ್ಲೋಬಿನ್, ಸಾಮಾನ್ಯ ಉಸಿರಾಟದ ಕಾಯಿಲೆಗಳು, ಹಾಗೆ ಒಂದು ಕ್ವಿಕ್ ರಸಪ್ರಶ್ನೆ, ಹಾಗೂ ಕೊನೆಯಲ್ಲಿ ಫೈನಲ್ ಚೀಟ್ ಶೀಟ್ ಸಮ್ಮರಿ ಇರ್ಲಿದೆ. ಕಂಪ್ಲೀಟ್ ಪ್ಯಾಕೇಜ್ ಅಲ್ವಾ? ವಿಭಾಗ 1, ಶ್ವಾಸಕೋಶದ ರಚನೆ. ಬನ್ನಿ, ನಮ್ಮ ಎದೆಯ ಗೂಡಿನ ಒಳಗೆ ಆಕ್ಚುಲ್ ಆಗಿ ಏನಿದೆ ಅಂತ ನೋಡೋಣ. ನಮ್ಮ ಎದೆಯ ಗೂಡು ಅಂದ್ರೆ ಥೊರಾಸಿಕ್ ಕ್ಯಾವಿಟಿ ಇದೆಯಲ್ಲ, ಅದೊಂದು ಭದ್ರವಾದ ಸೇಫ್ಟಿ ವಾಲ್ಟ್ ಇದ್ದಾಗೆ. ಇದರ ಒಳಗಡೆ ನಮ್ಮ ಶ್ವಾಸಕೋಶಗಳು ಸೇಫ್ ಆಗಿರ್ತವೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ನಮ್ಮ ಎರಡೂ ಶ್ವಾಸಕೋಶಗಳು ಒಂದೇ ಸೈಜ್ನಲ್ಲಿ ಇಲ್ಲ. ಬಲ ಶ್ವಾಸಕೋಶ ಸ್ವಲ್ಪ ದೊಡ್ಡದಾಗಿದ್ದು 3 ಭಾಗಗಳನ್ನ ಅಂದ್ರೆ ಲೋಬ್ಸನ್ನ ಹೊಂದಿದೆ. ಆದ್ರೆ ಎಡ ಶ್ವಾಸಕೋಶ ಕೇವಲ 2 ಭಾಗಗಳನ್ನ ಹೊಂದಿದೆ. ಎಕ್ಸಾಮ್ಗೆ ಇದನ್ನ ನೆನ್ಪಿಡ್ಲು ಇಲ್ಲೊಂದು ಸಣ್ಣ ಟ್ರಿಕ್ ಹೇಳ್ತೀನಿ ಕೇಳಿ. ಎಡಭಾಗದಲ್ಲಿ ಜಾಗ ಕಡಿಮೆ, ಯಾಕಂದ್ರೆ ಅಲ್ಲಿದೆ ಹೃದಯದ ನೆಲೆ. ಅಂದ್ರೆ ಲೆಫ್ಟ್ ಲಂಗ್ ಹ್ಯಾಸ್ ಲೆಸ್. ಲಾಜಿಕ್ ಸಿಂಪಲ್ ಅಲ್ವಾ? ಈಗ ಈ 2 ಪ್ರಮುಖ ಪದಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಪ್ಲ್ಯೂರಾ ಮತ್ತು ಪಲ್ಮನಾಲಜಿ. ಈ ಪ್ಲ್ಯೂರಾ ಅನ್ನೋದು ಶ್ವಾಸಕೋಶಕ್ಕೆ ಹೊದಿಸಿರೋ ಡಬಲ್ ಲೇಯರ್ ಪ್ರೊಟೆಕ್ಟಿವ್ ಕವರ್ ಇದ್ದ ಹಾಗೆ. ಹಾಗೇನೆ ಶ್ವಾಸಕೋಶ ಮತ್ತು ಉಸಿರಾಟದ ಕಾಯಿಲೆಗಳ ಬಗ್ಗೆ ಅಧ್ಯಯನ ಮಾಡೋ ಮೆಡಿಕಲ್ ಸೈನ್ಸ್ಗೆ ಪಲ್ಮನಾಲಜಿ ಅಂತ ಕರೀತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಟರ್ಮ್ಸ್ ತುಂಬಾನೇ ರಿಪೀಟ್ ಆಗತ್ತೆ. ಎರಡನೇ ವಿಭಾಗ, ದಿ ಆಕ್ಸಿಜನ್ ಫ್ಲೋ ಜರ್ನಿ, ಅಂದ್ರೆ ಆಮ್ಲಜನಕದ ಹರಿವಿನ ಪ್ರಯಾಣ. ಗಾಳಿ ಒಳಹೊಕ್ಕು ಶ್ವಾಸಕೋಶದ ಆಳಕ್ಕೆ ಇಳಿಯೋದು ಒಂಥರ ಸಿನಿಮ್ಯಾಟಿಕ್ ಅನುಭವ. ಉಸಿರಾಟದ ಬಗ್ಗೆ ಮಾತಾಡುವಾಗ ನಮ್ಗೆ ನೆನಪಾಗ್ಬೇಕಾದ ಹೀರೋ ಅಂದ್ರೆ ಡಯಾಫ್ರಾಮ್. ಇದು ನಮ್ಮ ಮನೇಲಿರೋ ವ್ಯಾಕ್ಯೂಮ್ ಕ್ಲೀನರ್ ತರನೇ ಕೆಲಸ ಮಾಡುತ್ತೆ. ಇದು ಸಂಕುಚಿತಗೊಂಡಾಗ ಅಂದ್ರೆ ಕಾಂಟ್ರಾಕ್ಟ್ ಆದಾಗ ಸ್ಪೇಸ್ ಕ್ರಿಯೇಟ್ ಆಗಿ ಗಾಳಿ ಒಳಗೆ ಬರುತ್ತೆ. ಇದನ್ನ ಇನ್ಸ್ಪಿರೇಷನ್ ಅಂತೀವಿ. ನಂತರ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಡಯಾಫ್ರಾಮ್ ರಿಲ್ಯಾಕ್ಸ್ ಆದಾಗ ಗಾಳಿ ಹೊರಗೋಗುತ್ತೆ. ಇದು ಎಕ್ಸ್ಪಿರೇಷನ್. ಈ ಮೆಕ್ಯಾನಿಕ್ಸ್ನ ಮೈಂಡಲ್ಲಿಟ್ಕೊಂಡ್ರೆ ಮರೆಯೋ ಚಾನ್ಸೇ ಇಲ್ಲ. ಒಳಬಂದ ಗಾಳಿ ಎಲ್ಲಿಗೋಗುತ್ತೆ ಗೊತ್ತಾ? ನೇರವಾಗಿ ಆಲ್ವಿಯೋಲೈ ಅನ್ನೋ ಸುಮಾರು 300ರಿಂದ 500 ಮಿಲಿಯನ್ ಸಣ್ಣ ಸಣ್ಣ ಗಾಳಿ ಚೀಲಗಳಿಗೆ. ಇದನ್ನ ಒಂದು ಬ್ಯುಸಿ ಟ್ರೇಡಿಂಗ್ ಪೋರ್ಟ್ ಅಥವಾ ವ್ಯಾಪಾರ ಕೇಂದ್ರ ಅಂತಾನೆ ಅನ್ಕೊಳ್ಳಿ. ಇಲ್ಲಿ ಡಿಫ್ಯೂಷನ್ ಮೂಲಕ ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ತಗೊಳ್ಳೋ ಕೆಲ್ಸ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಮೂರನೇ ವಿಭಾಗ, ರಕ್ತದ ಸಾಗಾಣಿಕೆ ಮತ್ತು ಹಿಮೋಗ್ಲೋಬಿನ್. ಈಗ ಆಕ್ಸಿಜನ್ ನಮ್ಮ ರಕ್ತದ ಮೂಲಕ ಹೇಗೆ ಪ್ರಯಾಣ ಮಾಡುತ್ತೆ ಅಂತ ನೋಡೋಣ. ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಬಗ್ಗೆ ಕೇಳಿಯೇ ಇರ್ತೀವಿ. ಇದು ಆಕ್ಸಿಜನ್ ಕ್ಯಾರಿ ಮಾಡೋ ಪ್ರಮುಖ ಪ್ರೋಟೀನ್. ಒಂಥರ ನಮ್ಮ ದೇಹದ ಇಂಟರ್ನಲ್ ಕಾರ್ಗೋ ಹಡಗುಗಳಿದ್ದ ಹಾಗೆ. ಈ ಹಡಗುಗಳು ಆಕ್ಸಿಜನ್ ಅನ್ನ ಲೋಡ್ ಮಾಡ್ಕೊಂಡು ದೇಹದ ಮೂಲೆ ಮೂಲೆಗೂ ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುವ ಕೆಲಸ ಮಾಡ್ತವೆ. ಇಲ್ಲಿ ನೋಡಿ, ಎಕ್ಸಾಮಿನರ್ಸ್ ನಮ್ಮನ್ನ ಕನ್ಫ್ಯೂಸ್ ಮಾಡೋ ದೊಡ್ಡ ಟ್ರಿಕ್ ಇಲ್ಲೇ ಇರೋದು. ಸಾಮಾನ್ಯವಾಗಿ ಆರ್ಟರಿ ಅಥವಾ ಅಪಧಮನಿ ಅಂದ್ರೆ ಶುದ್ಧ ರಕ್ತ ಇರುತ್ತೆ ಅಲ್ವಾ? ಆದ್ರೆ ಈ ಪಲ್ಮನರಿ ಆರ್ಟರಿ ಮಾತ್ರ ಉಲ್ಟಾ. ಇದು ಹೃದಯದಿಂದ ಅಶುದ್ಧ ರಕ್ತವನ್ನು ಶ್ವಾಸಕೋಶಕ್ಕೆ ತರುತ್ತೆ. ಇದಕ್ಕೆ ಆಪೋಸಿಟ್ ಆಗಿ ಪಲ್ಮನರಿ ವೇನ್ ಶುದ್ಧ ರಕ್ತವನ್ನು ಹೃದಯಕ್ಕೆ ಒಯ್ಯುತ್ತೆ. ಈ ಎಕ್ಸೆಪ್ಷನ್ ಅನ್ನ ಖಂಡಿತ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ನಾಲ್ಕನೇ ವಿಭಾಗ, ಕಾಮನ್ ರೆಸ್ಪಿರೇಟರಿ ಡಿಸೀಸಸ್. ನಮ್ಮ ಆರೋಗ್ಯಕರ ಶ್ವಾಸಕೋಶಗಳು ಹೇಗೆ ಕಾಯಿಲೆಗೆ ತುತ್ತಾಗ್ತವೆ ಅನ್ನೋದನ್ನ ನೋಡೋಣ. ಈ ಟೇಬಲ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಟಿಬಿ ಅನ್ನೋದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅಸ್ತಮಾವು ಶ್ವಾಸನಾಳಗಳ ಉರಿಯೂತದಿಂದ ಬಂದ್ರೆ ನ್ಯುಮೋನಿಯಾ ಮತ್ತೆ ಎಂಫಿಸೇಮಾ ಮಧ್ಯೆ ಕನ್ಫ್ಯೂಸ್ ಆಗ್ಬೇಡಿ. ನ್ಯುಮೋನಿಯಾದಲ್ಲಿ ಸೋಂಕಿನಿಂದಾಗಿ ಗಾಳಿ ಚೀಲಗಳಲ್ಲಿ ಅಂದ್ರೆ ಆಲ್ವಿಯೋಲೈಗಳಲ್ಲಿ ನೀರು ಅಥವಾ ದ್ರವ ತುಂಬಿಕೊಳ್ಳುತ್ತೆ. ಆದ್ರೆ ಎಂಫಿಸೇಮಾದಲ್ಲಿ ಏನಾಗುತ್ತೆ ಅಂದ್ರೆ ಸ್ಮೋಕಿಂಗ್ ಮಾಡೋದ್ರಿಂದ ಆ ಚೀಲಗಳೇ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗ್ಬಿಡ್ತವೆ. ಎಕ್ಸಾಮಲ್ಲಿ ಈ ಡಿಫ್ರೆನ್ಸ್ ಗೊತ್ತಿದ್ರೆ ಸುಲಭವಾಗಿ ಆನ್ಸರ್ ಮಾಡಬಹುದು. ಐದನೆಯ ವಿಭಾಗ, ಕ್ವಿಕ್ ಫೈರ್ ಎಕ್ಸಾಮ್ ಕ್ವಿಜ್. ಇಷ್ಟೊತ್ತು ಕೇಳಿದ್ದನ್ನ ಟೆಸ್ಟ್ ಮಾಡೋ ಟೈಮ್. ಮೆದುಳಿಗೆ ಸ್ವಲ್ಪ ಕೆಲ್ಸ ಕೊಡೋಣ. ಮೊದಲನೆಯೇ ಪ್ರಶ್ನೆ. ನಾವೆಲ್ಲ ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿ ಕೂತಿದ್ದಾಗ 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತೀವಿ? ಜಸ್ಟ್ ಗೆಸ್ ಮಾಡಿ. ಸರಿಯಾದ ಉತ್ತರ 12ರಿಂದ 16 ಬಾರಿ. ಪರ್ಫೆಕ್ಟ್ ಆಗಿ ಗೆಸ್ ಮಾಡಿದವರಿಗೆ ಕಾಂಗ್ರಾಟ್ಸ್. ಈಗ ಎರಡನೇ ಪ್ರಶ್ನೆ. ಕೆಪಿಎಸ್ಸಿಯಲ್ಲಿ ಇದು ಹಾಟ್ ಫೇವರೆಟ್.
ನಾವು ಒಳಗ್ ತೆಗೆದುಕೊಳ್ಳೋ ಗಾಳಿಯಲ್ಲಿ ಆಕ್ಸಿಜನ್ ಪರ್ಸೆಂಟೇಜ್ ಎಷ್ಟಿರುತ್ತೆ, ಹಾಗೆ ಹೊರಬಿಡೋ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಎಷ್ಟಿರುತ್ತೆ? ಉತ್ತರ ಇಲ್ಲಿದೆ ನೋಡಿ. ಗಾಳಿಯಲ್ಲಿ ಆಕ್ಸಿಜನ್ 21% ನಾವು ಎಕ್ಸೇಲ್ ಮಾಡೋ ಅಂದ್ರೆ ಹೊರಬಿಡೋ ಕಾರ್ಬನ್ ಡೈಆಕ್ಸೈಡ್ ಸುಮಾರು 4.4% ಇರುತ್ತೆ. ನಮ್ ಬಾಡಿ ಎಷ್ಟು ಎಫಿಷಿಯಂಟಾಗಿ ಕ್ಯಾಲ್ಕುಲೇಟ್ ಮಾಡಿ ಕೆಲ್ಸ ಮಾಡುತ್ತೆ ಅಲ್ವಾ? ಇನ್ನೊಂದು ಲಾಸ್ಟ್ ಪ್ರಶ್ನೆ. ಪೇಷಂಟ್ಸ್ನ ಲಂಗ್ ಕೆಪಾಸಿಟಿ ಅಂದ್ರೆ ಶ್ವಾಸಕೋಶದ ಗರಿಷ್ಠ ಸಾಮರ್ಥ್ಯನ ಅಳಿಯೋಕೆ ಬಳಸೋ ಉಪಕರಣ ಯಾವುದು? ಆ ಉಪಕರಣದ ಹೆಸರೇ ಸ್ಪೈರೋಮೀಟರ್. ಇದು ಶ್ವಾಸಕೋಶ ಎಷ್ಟು ಸ್ಟ್ರಾಂಗ್ ಆಗಿದೆ, ಅದರ ಆರೋಗ್ಯ ಹೇಗಿದೆ ಅಂತ ಚೆಕ್ ಮಾಡೋಕೆ ಡಾಕ್ಟರ್ಸ್ ಯೂಸ್ ಮಾಡೋ ಡಿವೈಸ್. ಇದು ಮರಿಬೇಡಿ. ಈ ಎಕ್ಸ್ಪ್ಲೇನರ್ ಸೆಷನ್ನ ಕೊನೆಯ ವಿಭಾಗ, ಫೈನಲ್ ಚೀಟ್ ಶೀಟ್ ಸಮ್ಮರಿ. ಎಕ್ಸಾಮ್ ಹಾಲ್ಗೆ ಹೋಗೋಕು ಮುಂಚೆ ಪಟಾಪಟ್ ಅಂತ ರಿವಿಷನ್ ಮಾಡೋಕೆ ಈ ಲಿಸ್ಟ್ ತುಂಬಾ ಹೆಲ್ಪ್ ಆಗತ್ತೆ. ಎಡ ಶ್ವಾಸಕೋಶದಲ್ಲಿ 2 ಲೋಬ್, ಬಲದಲ್ಲಿ 3. ಕವರ್ ಮಾಡೋ ಪ್ರೊಟೆಕ್ಟಿವ್ ಮೆಂಬ್ರೇನ್ ಪ್ಲೂರಾ. 300ರಿಂದ 500 ಮಿಲಿಯನ್ ಆಲ್ವಿಯೋಲೈ. ಪಲ್ಮನರಿ ಆರ್ಟರಿಗೆ ಅಶುದ್ಧ ರಕ್ತ, ವೇನ್ಗೆ ಶುದ್ಧ ರಕ್ತ. ಕೊನೆದಾಗಿ ಕೆಪಾಸಿಟಿ ಚೆಕ್ ಮಾಡೋದು ಸ್ಪೈರೋಮೀಟರ್. ಇದನ್ನ ಮೈಂಡಲ್ಲಿ ಪ್ರಿಂಟ್ ಹಾಕೊಂಡ್ಬಿಡಿ. ಒಂದು ಕ್ಷಣ ಯೋಚನೆ ಮಾಡಿ. ಉಸಿರಾಟದ ವ್ಯವಸ್ಥೆಯ ಈ ಅದ್ಭುತ ಮೆಕ್ಯಾನಿಕ್ಸ್ನ ಅರ್ಥ ಮಾಡ್ಕೊಂಡ್ರೆ ಬರೀ ಕಾಂಪ್ಲೆಕ್ಸ್ ಎಕ್ಸಾಮ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಲ್ಲ, ಬದಲಾಗಿ ನಮ್ಮ ದಿನನಿತ್ಯದ ಉಸಿರಾಟದ ಆರೋಗ್ಯದ ಬಗ್ಗೆಯೂ ನಮಗೆ ಎಷ್ಟು ಕಾಳಜಿ ಮೂಡುತ್ತೆ ಅಲ್ಲ? ಇಂದಿನ ಡಾಕ್ಟರ್ ವಿನಯ್ ಕುಮಾರ್ ಅವರ ಸ್ಪರ್ಧಾ ವಿನಯ್ ಎಜುಕೇಟರ್ ಕ್ಲಾಸ್ನಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಚೆನ್ನಾಗೋದಿ. ಆಲ್ ದ ಬೆಸ್ಟ್.